ಇಟ್ಟುಕೋ. ನೀನು ಉತ್ಸಾಹದಲ್ಲಿದ್ದರೆ ಈ ಪ್ರಪಂಚವೇ ನಿನ್ನ ಸ್ನೇಹವನ್ನು ಬಯಸುತ್ತದೆ. ಏಕೆಂದರೆ ಈಗಿನ ಪ್ರಪಂಚಕ್ಕೆ ಉತ್ಸಾಹ ತುಂಬುವವರು ಬೇಕಾಗಿರುವರು. ಯಾವಾಗಲೂ ಮಲಗಿದ್ದರೆ ನೀನು ಮಲಗಿದ ಚಾಪೆಯು ನಿನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತದೆ. ಯಾವಾಗಲೂ ಉತ್ಸಾಹದಲ್ಲಿ ಇದ್ದವರು ಉತ್ಸಾಹವೇ ಜೀವನ, ಸೋಮಾರಿತನವೇ ಮರಣ. ಮೇಲೆ ಕಾಣಿಸುವ ಅಲಂಕಾರಕ್ಕಿಂತ ಒಳಗಿರುವ ಗುಣವೇ ಮುಖ್ಯ. ಹೇಗೆಂದರೆ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಪಾತ್ರೆಯೇ ಎಷ್ಟೋ ಮೌಲ್ಯಯುತವಾದದ್ದು. ಹಣದ ಎದುರಿಗೆ ಮರೆಯಾಗುತ್ತಿದೆ ಎಲ್ಲರ ಬಾಂಧವ್ಯ. ಸಂಪತ್ತಿನ ಮುಂದೆ ಕುರುಡಾಗುತ್ತಿದೆ ಗುಣ. ಆಸ್ತಿಯ ಎದುರು ಆವಿಯಾಗುತ್ತಿದೆ ವಾತ್ಸಲ್ಯಗಳು. ಇಂದಿನ ನಮ್ಮ ವರ್ತನೆಯೇ ನಾಳೆ ನಮ್ಮ ಮಕ್ಕಳಿಗೆ ಆಯುಧಗಳು. ಪೆಟ್ಟು ತಿಂದ ಕಲ್ಲೇ ಒಂದು ಸುಂದರ ಮೂರ್ತಿಯಾಗಿ ಬದಲಾಗುತ್ತದೆ. ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಯಾವತ್ತೂ ಕೂಡ ಸುತ್ತಿಗೆಯಾಗಿಯೇ ಇದ್ದು ಬಿಡುತ್ತದೆ. ಅವಮಾನಗಳು ಮತ್ತು ನಿಂದನೆಗಳು ಕಷ್ಟದ ಬೆಲೆ ತಿಳಿದವನು ಮಹನೀಯನಾಗುತ್ತಾನೆ. ಇತರರನ್ನ ಕಷ್ಟಕ್ಕೆ ಒಳಪಡಿಸುವವನು ಇದ್ದಲ್ಲಿಯೇ ಇದ್ದು ಬಿಡುತ್ತಾನೆ. ನಮ್ಮೊಂದಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮವರ ಹಾಗೆ ನಟಿಸುತ್ತಾರೆ. ಅವಸರ ತೀರಿದ ಬಳಿಕ ಅಪರಿಚಿತರ ಹಾಗೆ ಇದ್ದು ಬಿಡುತ್ತಾರೆ. ಈ ದಿನಗಳಲ್ಲಿ ಪ್ರೇಮ ಅಭಿಮಾನದಿಂದ ಅಲ್ಲ, ಅವಸರದ ಮೇಲೆ ಬಾಂಧವ್ಯ ಉಂಟಾಗುತ್ತದೆ. ಜೀವನದಲ್ಲಿ ಕಷ್ಟಗಳು ಅನ್ನುವು ಕಣ್ಣೀರಷ್ಟೇ ಅಲ್ಲ, ಸತ್ಯಗಳನ್ನು ಸಹ ಹೊರಗಿಡಿಸುತ್ತವೆ. ಸತ್ಯದ ಮುಖವನ್ನು ಸರಿಸಿ ವಾಸ್ತವಿಕತೆಯನ್ನು ಬೆಳಗುವ ಹಾಗೆ ಮಾಡುತ್ತದೆ. ಮನುಷ್ಯನ ಕಷ್ಟದಲ್ಲೇ ಜೀವನದ ಸತ್ಯ ಅರಿವಿಗೆ ಬರುವುದು. ಕಷ್ಟದಲ್ಲಿಯೇ ಬಂಧು ಬಾಂಧವರ ಮನಸ್ಥಿತಿ ಏನು ಎನ್ನುವುದು ತಿಳಿಯುವುದು. ಅದಕ್ಕೆ ಹೇಳುವುದು ಕಷ್ಟಗಳು ಕಣ್ಣೀರಷ್ಟೇ ಅಲ್ಲ, ಸತ್ಯವನ್ನು ಬಯಲಿಗೆಳೆಯುತ್ತದೆ. ಕಷ್ಟ ನಿನ್ನೆಯ ಧೈರ್ಯ ಮತ್ತು ಸಾಮರ್ಥ್ಯವನ್ನು ನಿನಗೆ ಪರಿಚಯಿಸುತ್ತದೆ. ಹಾಗೆ ನಿನ್ನ ಭವಿಷ್ಯತ್ತಿಗೆ ಗಮ್ಯತೆಯನ್ನು ತೋರಿಸುತ್ತದೆ. ಕಷ್ಟವನ್ನು ಮೆಟ್ಟಿ ನಿಲ್ಲಿ. ವ್ಯರ್ಥ ಅದಕ್ಕೆ ಕಾರಣವನ್ನು ನಿಂದಿಸುತ್ತಾ ಸಮಯವನ್ನು ಕಳೆಯಬೇಡಿ. ಕಾರಣ ಏನಾದರೂ ಆಗಲಿ, ಯಾರಾದರೂ ಆಗಲಿ, ಅದರಿಂದ ಹೊರಬಂದು ಜೀವನವನ್ನು ಉನ್ನತಗೊಳಿಸಿ. ಮರದ ತುಂಬ ಹಣ್ಣುಗಳಿದ್ದರೂ ಕೂಡ ಮಾಗಿದ ಹಣ್ಣಿನ ಹತ್ತಿರವೇ ಗಿಳಿ ಬರುತ್ತವೆ. ಕೊಳೆತ ಹಣ್ಣಿಗೆ ಹುಳು ಹಿಡಿಯುತ್ತದೆ. ಹಾಗೆಯೇ ಒಳಿತು ಕೆಡುಕು ಸಮೂಹ ನಿನ್ನ ಸುತ್ತಲೂ ಇದೆ. ಯಾವ ಕಡೆ ನಿನ್ನ ಹೆಜ್ಜೆ ಹಾಕಬೇಕೆನ್ನುವುದು ನಿನ್ನ ಸ್ವಭಾವದ ಮೇಲೆ ಆಧಾರವಾಗಿರುತ್ತದೆ. ಈ ಪ್ರಪಂಚದಲ್ಲಿ ಎರಡೂ ಇದೆ, ಒಳ್ಳೆಯದು ಮತ್ತು ಕೆಟ್ಟದ್ದು. ಯಾವುದನ್ನು ನೀನು ಆರಿಸುತ್ತೀಯೋ ಅದು ನಿನಗೆ ಬಿಟ್ಟಿದ್ದು. 10 ಜನರೊಂದಿಗೆ ಇದ್ದಾಗ ಹಠಕ್ಕೆ ಬೀಳಬೇಡ. 4 ಜನರೊಂದಿಗೆ ಇದ್ದಾಗ ನಗುವುದನ್ನು ಅಭ್ಯಾಸ ಮಾಡಿಕೋ. ಹಾಗೆ ನಿನ್ನ ಆನಂದವನ್ನು ವ್ಯಕ್ತಪಡಿಸು. ಅತಿ ಭಯಂಕರವಾದದ್ದು ನಿರಾಸೆ, ಅದನ್ನು ನಿರ್ಲಕ್ಷಿಸಿ. ಹಾಗೆ ಎಲ್ಲವುದಕ್ಕಿಂತ ನಿಜವಾಗಿರುವುದು ಅಸೂಯೆ. ಇದನ್ನು ನಿಮ್ಮ ಹತ್ತಿರವೂ ಸುಳಿಯಲು ಬಿಡಬೇಡಿ. ಸಂತೋಷ ಕಲಿಸದೇ ಇರುವಷ್ಟು ಪಾಠವನ್ನು ಕಣ್ಣೀರು ಕಲಿಸುತ್ತದೆ. ಗೆಲುವು ಕಲಿಸದಿರುವ ಪಾಠವನ್ನು ಸೋಲು ಕಲಿಸುತ್ತದೆ. ಹಾಗೆ ಸ್ನೇಹ ಕಲಿಸದೇ ಇರುವಂತಹ ಜಾಗೃತಿಯನ್ನು ಮೋಸ ಕಲಿಸುತ್ತದೆ. ಅದಕ್ಕೆ ಹೇಳುವರು ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು. ಜೀವನದ ಕುರಿತು 4 ಸತ್ಯಗಳು. ಮೊದಲನೆಯದು, ಆಗಾಗ ಒಬ್ಬಂಟಿಯಾಗಿ ಇರಿ. ಯಾರೂ ಕೂಡ ಕೊನೆಯವರೆಗೂ ನಿನ್ನೊಂದಿಗೆ ಇರುವುದಿಲ್ಲ. ಒಂಟಿತನವು ನಮ್ಮಲ್ಲಿ ನಿರ್ಮೋಹವನ್ನು ಬೆಳೆಸುತ್ತದೆ. ಎರಡನೆಯದು, ದುಃಖವನ್ನು ನಿಮ್ಮಲ್ಲೇ ಬಚ್ಚಿಟ್ಟುಕೊಳ್ಳಿ. ಏಕೆಂದರೆ ಯಾರಿಗೂ ನಿನ್ನ ದುಃಖ ಬೇಕಾಗಿಲ್ಲ. ಇನ್ನು ಮೂರನೆಯದು, ನಿಮ್ಮ ಸಮಯಕ್ಕೆ ಬೆಲೆ ಕೊಡಿ. ಏಕೆಂದರೆ ಅದು ಮತ್ತೆ ಮರಳಿ ಬರುವುದಿಲ್ಲ. ಇನ್ನು ನಾಲ್ಕನೆಯದು, ಏನೇ ಆದರೂ ನಮ್ಮ ಒಳಿತಕ್ಕೆ ಎಂದು ಇರಿ.
ಜೀವನದ ಪ್ರಶಾಂತವಾಗಿ ಸಾಗುತ್ತದೆ. 1000 ಗೋವುಗಳು ಇದ್ದಾಗಿಯೂ ಕೂಡ ಹೇಗೆ ಕರು ತನ್ನ ತಾಯಿಯನ್ನು ಹುಡುಕಿಕೊಂಡು ಹೋಗುತ್ತದೆಯೋ ಹಾಗೆ ಒಳ್ಳೆಯದು ಕೆಟ್ಟದ್ದು ಪಾಪ ಪುಣ್ಯ ನಾವು ಮಾಡುವ ಕರ್ಮಫಲಗಳು ನಮ್ಮನ್ನು ಹುಡುಕಿಕೊಂಡು ತಪ್ಪದೆ ಬರುತ್ತದೆ. ಮುಖ್ಯವಾಗಿ ಈ ದಿನಗಳಲ್ಲಿ ಮೌನವಾಗಿರುವುದು ಒಳ್ಳೆಯದು. ಅಸಲಿಗೆ ಮೌನವಾಗಿರುವುದು ಎಂದರೆ ಬರೀ ಮಾತನಾಡುವುದಷ್ಟೇ ಅಲ್ಲ, ಇತರರ ಜೀವನದಲ್ಲಿ ತಲೆ ಹಾಕದೇ ಇರುವುದು ಕೂಡ ಮೌನವೇ ಅಲ್ಲವೇ? ಇತರರನ್ನು ಹೀಯಾಳಿಸುವುದು ಹಾಗೆ ಕೀಳಾಗಿ ನೋಡುವುದೂ ಕೂಡ ಮೌನವೇ ಅಲ್ಲವೇ? ಇತರರ ಜೀವನದ ಕುರಿತು ನಿನಗೇಕೆ ಚಿಂತೆ? ಜೀವನದ ಅತಿ ಹೆಚ್ಚು ಸಮಯ ಇತರರ ಬಗ್ಗೆ ಮಾತನಾಡುವುದರಿಂದಲೇ ಕಳೆಯುತ್ತೀಯಾ? ಅದರ ಬದಲಾಗಿ ಮೌನವಾಗಿರಿ. ಇತರರಿಗೆ ಸಲಹೆ ಕೊಡುವುದು ಈ ದಿನಗಳಲ್ಲಿ ತಪ್ಪಾಗಿದೆ. ಸ್ವತಃ ತಮ್ಮ ಮನೆಯವರಿಗೂ ಏನನ್ನು ಹೇಳುವ ಹಾಗಿಲ್ಲ, ಏಕೆಂದರೆ ಯಾರೂ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಎಷ್ಟೇ ಏಕೆ ಚಿಕ್ಕ ಮಕ್ಕಳಿಗೂ ಏನು ಹೇಳುವ ಹಾಗಿಲ್ಲ. ನಾವು ಹೇಳುವ ಒಳ್ಳೆಯದು ಮತ್ತು ಅನುಭವ ಇತರರಿಗೆ ಕೆಟ್ಟದ್ದಾಗಿ ಕಾಣಿಸುತ್ತದೆ. ಅದಕ್ಕೆ ಆದಷ್ಟು ಮೌನವಾಗಿರಿ. ಅದಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ. ಇದು ನಮಗೂ ಎಷ್ಟೋ ಸಾರಿ ಅನಿಸುವುದುಂಟು. ಸುಮ್ಮನೆ ಇರುವುದು ಒಳ್ಳೆಯದು ಎಂದು. ನಂಬುವುದು ಸುಲಭ, ನಂಬಿಸುವುದು ಕಷ್ಟ. ಪ್ರೀತಿಸುವುದು ಸುಲಭ, ಪ್ರೀತಿಸಲ್ಪಡುವುದು ಕಷ್ಟ. ಅಳಿಸುವುದು ಸುಲಭ, ನಗಿಸುವುದು ಕಷ್ಟ. ಸುಳ್ಳು ಹೇಳುವುದು ಸುಲಭ, ಸತ್ಯ ಒಪ್ಪಿಕೊಳ್ಳುವುದು ಕಷ್ಟ. ಮರೆಯುವುದು ಸುಲಭ, ನೆನಪಿಸಿಕೊಳ್ಳುವುದೇ ಕಷ್ಟ. ಭಗವಂತನನ್ನು ಪೂರ್ತಿಯಾಗಿ ನಂಬುವನು ಪರಿಸ್ಥಿತಿಗಳು ಹೇಗೆ ಇದ್ದರೂ ಕೂಡ ಪ್ರಶಾಂತವಾಗಿ ಇರುವುದನ್ನು ಕಲಿಯುತ್ತಾನೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.